ಚಿತ್ತಾಪುರ ತಾಲೂಕಿನ ಬಸವ ಅಭಿಮಾನಿಗಳಿಗೆ ಒಂದು ಸಿಹಿ ಸುದ್ದಿ. ಪಟ್ಟಣದ ಬಹುದಿನಗಳ ಬೇಡಿಕೆಯಾದ ಬಸವ ಭವನ ನಿರ್ಮಾಣಕ್ಕೆ ಈಗ ಕಾಲ ಕೂಡಿ ಬಂದಿದೆ. ಬಸವೇಶ್ವರ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ನಾಗಾರೆಡ್ಡಿ ಪಾಟೀಲ್ ಕರ್ದಾಳ್ ಮಾತನಾಡಿ, ಅತಿ ಶೀಘ್ರದಲ್ಲಿ ಭವನಕ್ಕೆ ಅಡಿಗಲ್ಲು ಹಾಕಲಾಗುವುದು ಎಂದಿದ್ದಾರೆ. ಈ ಕಾರ್ಯದ ಕುರಿತು ಚರ್ಚಿಸಲು ಇದೇ ಮಾರ್ಚ್ 29ರಂದು ಬೆಳಗ್ಗೆ 10 ಗಂಟೆಗೆ ಭವನ ನಿರ್ಮಾಣದ ಸ್ಥಳದಲ್ಲಿ ಪೂರ್ವಭಾವಿ ಸಭೆ ಕರೆಯಲಾಗಿದೆ. ಸಮಾಜದ ಹಿತಚಿಂತಕರು ಮತ್ತು ಅಭಿಮಾನಿಗಳು ಈ ಸಭೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮಾಧ್ಯಮದ ಮುಂದೆ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಸಂತೋಷ್. ಮೆಟ್ರೋ ಟಿವಿಯವರಿಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ಇವತ್ತಿನ ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಚಿತ್ತಾಪುರನಲ್ಲಿ ಸುಮಾರು ದಿನಗಳಿಂದ ಒಂದು ಬಸವ ಭವನವನ್ನು ನಿರ್ಮಾಣ ಮಾಡಬೇಕೆಂಬುದು ತಾಲೂಕಾ ವೀರಶೈವ ಸಮಾಜದ ಮುಖಂಡರ ಅಭಿಪ್ರಾಯ ಆಗಿತ್ತು ಮತ್ತು ಜನರ ಅಭಿಪ್ರಾಯ ಕೂಡ ಅಷ್ಟೇ ಆಗಿತ್ತು. ಹಾಗಾಗಿ ನಾವು ಈಗಾಗಲೇ ಬಸವ ಭವನ ನಿರ್ಮಾಣಕ್ಕಾಗಿ ಸಮಾಜದವರು ಎಲ್ಲರೂ ಸೇರಿ ಸುಮಾರು 1 ಕೋಟಿ ಖರ್ಚು ಮಾಡೋದ್ರ ಮುಖಾಂತರ 2 ಎಕರೆ ಜಮೀನನ್ನು ತೆಗೆದುಕೊಂಡ್ಬಿಟ್ಟು ಆ ಬಸವನ ನಿರ್ಮಾಣಕ್ಕಾಗಿ ಆ ಜಾಗವನ್ನು ಕಾಯ್ದಿರಿಸಲಾಗಿದೆ. ಆ ಕಾಯ್ದಿರಿಸಿದ ಜಾಗದಲ್ಲಿ ದಿನಾಂಕ 29 ಅಂದರೆ ರವಿವಾರ ಬೆಳಗ್ಗೆ 10 ಗಂಟೆಗೆ ಒಂದು ಪೂರ್ವ ಸಿದ್ಧತೆ ಸಭೆಯನ್ನು ಕರೆದಿದ್ವಿ. ಆ ಪೂರ್ವ ಸಿದ್ಧತೆ ಸಭೆಯಲ್ಲಿ ತಾಲೂಕಿನ ಸಮಾಜದ ಎಲ್ಲ ಹಿರಿಯ ಮುಖಂಡರು ಬಂದು ಭಾಗಿಯಾಗೋದ್ರ ಮುಖಾಂತರ ಯಾವ ನಿಟ್ಟಿನಲ್ಲಿ ಬಸವ ಭವನ ನಿರ್ಮಾಣ ಆಗಬೇಕು, ಅದರ ಜೊತೆಯಲ್ಲಿ ಇನ್ನೊಂದು ಆಸೆ ಏನಂತ ಕೇಳಿದರೆ ಚಿತ್ತಾಪುರ ಪಟ್ಟಣದಲ್ಲಿ ಪದವಿ ಮತ್ತು ಪದವಿ ಪೂರ್ವ ಓದ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಯಾವುದೇ ಒಂದು ವಸತಿ ನಿಲಯದ ಸೌಲಭ್ಯ ಇಲ್ಲದ ಕಾರಣ ಅದೇ ಜಾಗದಲ್ಲಿ ಒಂದು ವೀರಶೈವ ಸಮಾಜದ ವಿದ್ಯಾರ್ಥಿನಿಗಾಗಿ ಒಂದು ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಬೇಕೆಂಬುದು ಆಶೆ ಆಗಿರೋದ್ರಿಂದ ಎರಡಕ್ಕೂ ಬಸವ ಭವನಕ್ಕೂ ಮತ್ತು ವಿದ್ಯಾರ್ಥಿ ನಿಲಯದ ಕಾರ್ಯಕ್ರಮಕ್ಕೆ ಅಡಿಗಲ್ಲು ಹಾಕುವುದು ಒಂದು ಕಾರ್ಯಕ್ರಮ ಯೋಜನೆ ಮಾಡಿದ್ದು. ಆ ಯೋಜನೆ ಕಾರ್ಯಕ್ರಮಕ್ಕೆ ಅಂದರೆ ರವಿವಾರ ಎಲ್ಲರೂ ಬಂದು ಭಾಗಿಯಾಗೋದ್ರ ಮುಖಾಂತರ ತಮ್ಮ ಸಲಹೆ ಸೂಚನೆಯನ್ನು ಕೊಡುವುದರ ಮುಖಾಂತರ ನಿರಂತರವಾಗಿ ನಮ್ಮ ಬಸವ ಭವನ ಮತ್ತು ವಸತಿ ಒಂದು ಕಟ್ಟಡಕ್ಕೆ ಎಲ್ಲೇನು ಸಹಕಾರ ಮಾಡಬೇಕು, ಎಲ್ಲರೂ ಬಂದು ತಮ್ಮ ಸಲಹೆ ಸೂಚನೆ ಕೊಟ್ಟು ಕಟ್ಟಡಕ್ಕೆ ಸಹಕಾರ ಮಾಡಬೇಕು. ನಾವು ಇನ್ನೊಂದು ವಿಚಾರ ಏನು ಮಾಡಿದ್ವಿ ಅಂತ ಕೇಳಿದ್ರೆ, ಈಗಾಗಲೇ ಒಂದು ಬಸವ ಅಭಿಯಾನಗಳಾಗಿರ್ಬೋದು ವೀರಶೈವ ಸಮಾಜದ ಮುಖಂಡರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ನಾವು ಕೂಡ ದಾನ ಕೊಡ್ತಿದ್ದೇವೆ, ಒಂದು ವಸತಿ ನಿಲ್ಲದ ಅನಿವಾರ್ಯವಾಗಿರೋದ್ರಿಂದ ನಾವೆಲ್ಲ ಕೂಡ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಏನು ನಿರ್ಣಯ ಮಾಡಿದ್ವಿ ಅಂತ ಕೇಳಿದ್ರೆ, ಯಾರ್ಯಾರು 2 ಲಕ್ಷ ರೂಪಾಯಿಯನ್ನು ಕೊಡ್ತಾರೆ, ಅಂದರೆ ಒಬ್ಬ ಮನುಷ್ಯ 2 ಲಕ್ಷ ಕೊಟ್ಟರೆ ಅವರ ತಾಯಿ ಹೆಸರಾಗಿರ್ಬೋದು, ಅವರ ದೇವರ ಹೆಸರಾಗಿರ್ಬೋದು, ಅವರ ಹೆಸರಿನ ಮೇಲೆ ಒಂದು ವಿದ್ಯಾರ್ಥಿ ನಿಲಯದಲ್ಲಿ ಒಂದು ರೂಮನ್ನು ಕಟ್ಟೋದ್ರ ಮುಖಾಂತರ ಆ ರೂಮಿನ ಮೇಲೆ ಅವರ ಹೆಸರನ್ನು ಕೂಡ ನಾವು ಬರಲಿಕ್ಕೆ ಈಗ ನಿರ್ಣಯ ಮಾಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಕೆಲವು ಕಾರ್ಯಕ್ರಮಗಳ ಆಯೋಜನೆ ಮಾಡಿದ್ವಿ. ಬಸವ ಭವನ ಕೂಡ ಯಾವ ನೀತಿಯಲ್ಲಿ ನಿರ್ಮಾಣ ಮಾಡಬೇಕು, ಸರ್ಕಾರದವರು ಏನೇ ಸಹಾಯ ಮಾಡಿದ್ರು ಕೂಡ ಸರ್ಕಾರ ಸಹಾಯ ತೆಗೆದುಕೊಳ್ಳುವುದರ ಮುಖಾಂತರ ಸಮಾಜದವರ ಸಹಾಯನ ತೆಗೆದುಕೊಂಡ್ಬಿಟ್ಟು ಒಂದು ಗುಣಮಟ್ಟದ ಒಂದು ಬಸವ ಭವನ ಮತ್ತು ವಿದ್ಯಾರ್ಥಿ ನಿಲಯವನ್ನು ಕೆಲವೇ ದಿನಗಳಲ್ಲಿ ಅಡಿಗಲ್ಲು ಹಾಕುವ ನಿರ್ಮಾಣ ಮಾಡಿರೋದ್ರಿಂದ ರವಿವಾರ ತಾವೆಲ್ಲರೂ ಬಂದು ಭಾಗಿಯಾಗೋದ್ರ ಮುಖಾಂತರ ಸಲಹೆ ಸೂಚನೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಸಮಾಜ ಮುಖಂಡರಲ್ಲಿ ಮನವಿ ಮಾಡ್ತೀನಿ. ಕಮಲೇಶ್ವರ ಸ್ವಾಮೀಜಿಯವರಿಗೆ ಹೇಳಿದ್ದೀನಿ, ಮತ್ತು ಬೇರೆ ಯಾರಿಗೆ ಹೇಳಿಲ್ಲ. ವಿಚಾರ ಮಾಡ್ಕೊಂಡು ಸಮಾಜ ಮುಖಂಡರು ಏನಂತ ಕೆಲಸ ಮಾಡ್ತೀವಿ.